ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಹೌದು, ಅವಳು ಕೆಟ್ಟವಳು. ಆದರೆ ಮದುವೆ ಮಾಡಿಕೊಂಡು ಸಂಸಾರ ಮಾಡಬೇಕು ಅಂತ ಆಲೋಚನೆ ಇರುವವಳು ಹೊರತು ಟೈಮ್ ಪಾಸ್ ಮಾಡಿ ಎಂಜಾಯ್ ಮಾಡಬೇಕು ಅನ್ನೋ ಮನಸ್ಥಿತಿ ಇರೋಳಲ್ಲ ಶೀಲಾ. ಆ ರೀತಿ ಇದ್ದಿದ್ರೆ ಫಾರಿನ್ನಲ್ಲೇ ಬಾಲ ಬಿಚ್ಚಿ ಕೇಳಬೇಕಿತ್ತು ಅವಳು. ಇರು ಶೀಲಾ ಎಂದ. ಲಕ್ಕಿ, ಡ್ಯಾಡಿ ಮಮ್ಮಿ ಬಂದಿಲ್ಲ ಅಂದಿದ್ರೆ ಖಂಡಿತ ಇರ್ತಿದ್ದೆ. ನಿನ್ನ ಹತ್ರ ಡ್ರಾಪ್ ತಗೋತಿದ್ದೆ. ಬಟ್ ನೀನು ಡ್ರಿಂಕ್ಸ್ ಮಾಡಿದ್ಯಾ, ಈಗದು ಅಸಾಧ್ಯ. ನಾಳೆ ಸಿಗೋಣ ಎಂದು ಮುಂದೆ ಹೋದ್ಲು. ಆದರೆ ಬಿಡಬೇಕಲ್ವಾ ಹುಡುಗ. ನಿನ್ಕೋ ಶೀಲಾ, ನೀನು ಮೋಸ ಮಾಡ್ತೀಯಾ. ಈಗಷ್ಟೇ ಮದುವೆ ಮುಂಚೆ ಅಂದೆ ಅಲ್ವಾ ಎಂದು ತೂರಾಡುತ್ತಾ ಬಂದ. ಹೌದು ಲಕ್ಕಿ, ಮದುವೆ ಶಾಸ್ತ್ರ ಸಂಪ್ರದಾಯದ ಜೊತೆ ಆಗಲಿ, ಆಮೇಲೆ ನೋಡು ನೀನು ಬಿಟ್ಟು ಒಂದು ಕ್ಷಣನೂ ಇರೋಲ್ಲ ಎಂದಳು. ಅವಳ ಕೈ ಗಟ್ಟಿಯಾಗಿ ಹಿಡಿದು, ಶಾಸ್ತ್ರ ಸಂಪ್ರದಾಯ ಅಂದರೆ ಏನೇನಿದೆ ಎಂದು ಕೇಳಿದ. ಮೊದಲು ನಿಶ್ಚಿತಾರ್ಥ, ಆಮೇಲೆ ಚಪ್ಪರದ ಪೂಜೆ, ಅರಿಶಿನ, ಮೆಹಂದಿ, ಬಳೆಶಾಸ್ತ್ರ, ಮುಹೂರ್ತ, ಸಪ್ತಪದಿ ತುಳಿಯೋದು, ಅರುಂಧತಿ ನಕ್ಷತ್ರ ನೋಡೋದು, ಓಗ್ಲಿ ಆಟ, ಆಮೇಲೆ ಮೊದಲನೇ ರಾತ್ರಿ ಎಂದು ನಕ್ಕಳು. ಹಾಗಾದರೆ ನಾವು ಕೊನೆಯಿಂದ ಬರೋಣ ಅಲ್ವಾ ಶೀಲಾ? ಮೊದಲು ಫಸ್ಟ್ ನೈಟ್, ಆಮೇಲೆ ಮಿಕ್ಕಿದ್ದು. ವಾಟ್ ಯು ಸೇ, ವಿ ಆರ್ ಸ್ಪೆಷಲ್ ರೈಟ್ ಎಂದು ಹತ್ರ ಬಂದ. ಗಾಬರಿಯಲ್ಲಿ ನಿಂತಳು. ಚಲೋ ಎಂದು ಬಾಗ್ಲು ಹಾಕ್ತ. ಲಕ್ಕಿ, ಇದೇನು ಮಾಡ್ತಿದ್ಯಾ ಎನ್ನುವಾಗಲೇ ಅವಳ ತಂದೆ ಕರೆ ಬಂತು. ನೋಡಿ ಅವಳಿನ್ನೇನು ಸ್ವೀಕರಿಸಬೇಕು, ಫೋನ್ ಎತ್ತು ಬಿಸಾಡ್ದ. ಕೋಪ ಬಂತು ಅವಳಿಗೆ. ಮತ್ತೆ ರಿಸೋ ನೋಟ, ಮಾದಕ ಧ್ವನಿಯಲ್ಲಿ, ಕಮ್ ಬೇಬಿ, ನಿನ್ನ ಬೆಸ್ಟ್ ರಾತ್ರಿಗೆ ಇನ್ನೊಂದು ಸರ್ಪ್ರೈಸ್ ಇರಿಸಿದ್ದೀನಿ ಎಂದು ಅವಳ ಕೈನ ಹೆಬ್ಬಾವಿನ ಹಾಗೆ ಸುತ್ತಕೊಂಡು ಕರ್ಕೊಂಡು ಬಂದ. ನಿಜಕ್ಕೂ ರೂಮ್ ಮೊದಲನೇ ರಾತ್ರಿಗೆ ತಯಾರಾಗಿದ್ದ ಹಾಗೇ ಇತ್ತು. ನೋಡಿ ಗಾಬರಿಗೊಂಡ ಶೀಲಾ, ಲಕ್ಕಿ ಪ್ಲೀಸ್ ಬೇಡ, ಪ್ಲೀಸ್ ಲಕ್ಕಿ ಎಂದು ಹಿಂದೆ ಸರಿದ್ಲು. ವೈ ಶೀಲಾ, ನನಗಾಗಿ ಏನೇನೋ ಮಾಡ್ತೀನಿ ಅಂದೆ. ನನ್ನ ಹೆಂಡತಿ ಬೇರೆ ಸುಖ ಶಾಂತಿ ನೆಮ್ಮದಿ ಕೊಟ್ಟಿಲ್ಲ. ನನಗೂ ವಯಸ್ಸಾಗಿದೆ, ಏನೇನೋ ಆಸೆಗಳಿವೆ, ಅದೆಲ್ಲ ತೀರಿಸ್ಕೊಳ್ಳೋ ಮನಸ್ಸಿದೆ ಬಾಬಾ ಎಂದು ಮಂಚದ ಮೇಲೆ ತಳ್ಳಿದ. ಮೊದಲೇ ಬ್ಯಾಡ್ ಬಾಯ್ ಅವನು, ಕೇಳಬೇಕಾ? ಅವಳ ಜೀವ ಹೋಗುವಂತಾಯಿತು. ಅವನೇನಾದ್ರು ತಲೆ ಕೆಟ್ಟು ರಾತ್ರಿ ಏನಾಯಿತು ನೆನಪಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಜಾರಿದ್ರೂ ಅನುಮಾನ ಇಲ್ಲ. ಅವಳಿಗೆ ಅವನ ಸ್ವಭಾವ ಗೊತ್ತಿತ್ತು. ಲಕ್ಕಿ, ಮದುವೆ ಆದಮೇಲೆ ಇವೆಲ್ಲ ಇಟ್ಕೊಳ್ಳೋಣ, ಈಗಲೇ ಬೇಡ ಎಂದು ಗಿಳಿಗೆ ಹೇಳುವ ಹಾಗೆ ಹೇಳಿದ್ಲು. ಆದರೆ ಅವನು ಕೇಳೋದು ಬಿಟ್ಟು ಹತ್ರವೇ ಬರ್ತಾ, ಶೀಲಾ, ನನ್ನ ಮೇಲೆ ನಂಬಿಕೆ ಅಲ್ವಾ? ಇದು ಮದುವೆಗೆ ಮುಂಚೆ ಆದರೆ ನಾನು ನಿನ್ನ ಮದುವೆ ಆಗಲ್ಲ ಅಂತ ಭಯನಾ ಎಂದು ಮಂಚದ ಮೇಲೆ ಕುಳಿತ. ಲಕ್ಕಿ, ಆ ಥರ ಅಲ್ಲ ಎಂದು ಆಕೆ ಕೇಳುವಾಗ ಮತ್ತೆ ಅವಳ ತಂದೆ ಕರೆ ಬಂತು. ಅವಳಿಗೆ ಅಪ್ಪ ಅಮ್ಮ ಅಂದರೆ ವಿಪರೀತ ಪ್ರೀತಿ ಎಂದು ಲಕ್ಕಿಗೆ ಚೆನ್ನಾಗೇ ಗೊತ್ತಿತ್ತು. ಅದರಲ್ಲೂ ಅವಳ ತಂದೆ ತಾಯಿ ತೀರಾ ಭಯಸ್ಥರು, ವಿಪರೀತ ಮಾನಕ್ಕೆ ಹೆದರುವ ಮರ್ಯಾದಸ್ಥರು ಎಂದು ಅರಿತವನು ಬೇಕೆಂದೇ ಫೋನ್ ಹಿಡಿದು, ಡ್ಯಾಡಿ ಅಂದರೆ ನನ್ನ ಮಾವ ಇರು ಶೀಲಾ, ಅವ್ರ ಹತ್ರನೇ ಪರ್ಮಿಷನ್ ಕೇಳ್ತೀನಿ ಎಂದು ಆಟ ಆಡಿಸೋಕ್ಕೆ ಶುರು ಮಾಡ್ದ. ಬೇಡ ಬೇಡ ಬೇಡ, ಪ್ಲೀಸ್ ಬೇಡ ಲಕ್ಕಿ, ಪ್ಲೀಸ್ ಬೇಡ ಪ್ಲೀಸ್ ಎಂದು ಬೇಡ್ಕೊಂಡ್ಳು. ಅದೆಂಗೆ ಶೀಲಾ, ನಿನ್ನ ಮಗಳನ್ನು ನಾನು ಇವತ್ತು ರಾತ್ರಿ ಇಲ್ಲೇ ಇರಿಸ್ಕೊಂಡು ಮನೆಗೆ ಕಳಿಸ್ತೀನಿ ಅಂತ ಹೇಳಿ ಕಟ್ ಮಾಡ್ತೀನಿ, ಅಥವಾ ಅವ್ರಿಗೆ ಹೇಳ ನಾನು ನಿನ್ನ ಮದುವೆ ಆಗೋ ಹುಡುಗ ಅಂತ ಎನ್ನುವಾಗ ಮತ್ತೆ ಅವಳ ತಂದೆ ಕರೆ ಬಂತು. ಅಯ್ಯೋ, ಈ ರಾತ್ರಿ ಈ ಥರ ನಿನ್ನ ಜೊತೆ ಇರೋದು ಕೇಳಿದ್ರೆ ಅಷ್ಟೇ, ಅವರು ಹಾರ್ಟ್ ಅಟ್ಯಾಕ್ ಆಗೋದು ಪಕ್ಕ. ಒಳ್ಳೆ ಕರ್ಮ ನಂದು ಎಂದ್ಲು. ರಿಯಲಿ? ಮತ್ತೆ ನನ್ನ ಜೊತೆ ಇರೋದು ನೋಡಿದರೆ ಎಂದ. ಎದೆ ಜಲ್ಲೆಂದಿತ್ತು ಅವಳಿಗೆ. ಏನು ಏನು ಹೇಳ್ತಾ ಇದ್ಯಾ ಎಂದು ಬೆವರಿದ್ಲು. ನಾನು ನೀನು ಒಟ್ಟಿಗೆ ಮಲಗಿರೋದು ನೋಡಿದ್ರೆ ಎಂದ. ಇನ್ನಷ್ಟು ಭಯ ಅವಳಿಗೆ. ಏನೋ ಮಾಡಿದಾನೆ ಅಂತ ತಿಳಿದು ಹಾಗೆ ಓಡಿ ಬಂದು ಫೋನ್ ಪಡೆದು, ನೀನು ಹೋಗಬೇಕು, ಒಂದು ವಾಯ್ಸ್ ಮೆಸೇಜ್ ಬಂತು ಅವಳ ತಂದೆ ಕಡೆಯಿಂದ. ಲಕ್ಕಿ ಅದನ್ನು ನೋಡಿ ನಕ್ಕ. ಭಯದಿಂದ ಅದನ್ನು ಕೇಳಲು ಶುರು ಮಾಡಿದ್ಲು. ಛೇ, ನಾಚಿಕೆ ಆಗಲ್ವೇನೆ? ಒಂದು ಮದುವೆ ಆಗಿರೋ ಹುಡುಗನ ಜೊತೆಗೆ ಡೇಟಿಂಗ್ ಅಂತ ಹೋಗಿದ್ಯಾ, ಒಂದು ಸಂಸಾರ ಹಾಳು ಮಾಡಿ ಏನೇ ಸಾಧಿಸ್ತೀಯಾ? ಒಬ್ಳೆ ಮಗಳು ಅಂತ ತುಂಬ ಪ್ರೀತಿಯಿಂದ ಬೆಳೆಸಿದ್ದಕ್ಕೆ ತುಂಬ ಒಳ್ಳೆ ಮರ್ಯಾದೆ ಕೊಡ್ತಾ ಇದ್ಯಾ. ಯಾವ ಧೈರ್ಯದ ಮೇರೆಗೆ ಹೋದೆ ಆ ಹುಡುಗಿ ಬಾಳಿಗೆ ಮುಳ್ಳಾಗಿ? ನಾಚಿಕೆಗೆಟ್ಟ ಹೆಣ್ಣು ನೀನು.
ಆ ಅಮಾಯಕ ಹೆಣ್ಮಗಳ ಮೇಲೆ ಕೆಟ್ಟ ಆರೋಪ ಬರುವಂತೆ ಒಂದು ಗಂಡಸನ್ನು ಮಲಗಿಸಿದ ನಿನ್ನಂಥ ಹೆಣ್ಣಿಗೆ ನಾನು ತಂದೆ ಅನ್ನೋಕ್ಕೆ ನಾಚಿಕೆ ಆಗ್ತಿದೆ. ನನಗೆ ನಿನ್ನಂಥ ಮಗಳಿಗೆ ಜನ್ಮ ಕೊಟ್ವಿ ಅಂತ ಜಿಗುಪ್ಸೆ ಆಗ್ತಿದೆ. ಇನ್ಯಾವತ್ತೂ ಮುಖ ತೋರಿಸ್ಬೇಡ. ಆ ಹುಡುಗಿ ಗಂಡ ಅವಳನ್ನು ದೂರ ಮಾಡಿ ಈಗ ಅವನು ನಿನಗೆ ಹತ್ತಿರ ಆದ ಅಂತ ಖುಷಿಯಲ್ಲಿ ಡೇಟಿಂಗ್ ಅಂತ ಹೋಗಿದ್ಯಾ ಅಲ್ವಾ? ನಿನ್ನ ಕೆಟ್ಟ ಬುದ್ಧಿಗೆ ಈ ನಿನ್ನ ಅಪ್ಪ ಅಮ್ಮ ಯಾವತ್ತೂ ಕ್ಷಮಿಸಲ್ಲ ನಿನ್ನ ಮುಖ ನೋಡೋಕೆ ನನ್ನ ಬದುಕು ಇರೋದಿಲ್ಲ. ಖುಷಿಯಾಗಿ ಅವನ ಜೊತೆ ಇರು. ನಾನು ನಿನ್ನಮ್ಮ ಈ ಪ್ರಪಂಚವೇ ಬಿಟ್ಟು ಹೋಗ್ತೀವಿ ಎಂದು ಉಗಿದಿದ್ದ ಅವಳ ತಂದೆ ನೋಡಿ ಕೇಳಿ ಅವಳ ಕಣ್ಣು ತುಂಬಿತ್ತು. ಯಾಕೆ ಗಾರ್ಜಿಯಸ್ ಅಳ್ತಾ ಇದ್ಯಾ? ಲವ್ ಅಂದರೆ ಹಾಗೆ, ಅಪ್ಪ ಅಮ್ಮ ನೋ ಅಂತಾರೆ. ಡೋಂಟ್ ವರಿ, ನೀನು ಆ ರೀತಿ ಚಾರು ಮೇಲೆ ಕೆಟ್ಟ ಆರೋಪ ಮಾಡಿರಲ್ಲ. ಐ ಬಿಲೀವ್ ಯು. ಯಾರೋ ನಿನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಐ ಆಮ್ ವಿತ್ ಯು. ಐ ವಾಂಟ್ ಯು ಎಂದು ಹತ್ತಿರ ಬಂದಿದ್ದ ಲಕ್ಕಿ. ಅದೆಲ್ಲ ಆಮೇಲೆ ವಿಚಾರಿಸಿ ನೋಡೋಣ. ಈಗ ನನ್ನ ಹೋಗೋಗ್ಬಿಡು. ಅಲ್ಲಿ ಅಪ್ಪ ಅಮ್ಮ ಅನಾಹುತ ಮಾಡ್ಕೊಳ್ಳೋ ಮುನ್ನ ನಾನು ಹೋಗಬೇಕು. ಪ್ಲೀಸ್ ಲಕ್ಕಿ ಎಂದು ಬಾಗ್ಲತ್ತ ಹೋದ್ಲು. ಆದರೆ ಬಿಡದೆ ಕೈ ಹಿಡಿದು ತಡೆದ. ಅತ್ತ ತಾನು ಹೋಗಿಲ್ಲ ಅಂದರೆ ಅಪ್ಪ ಅಮ್ಮ ಪ್ರಪಂಚನ ಬಿಟ್ಟು ಹೋಗ್ತಾರೆ ಎನ್ನುವ ಹೆದರಿಕೆ ಅವಳಲ್ಲಿ ಆವರಿಸಿತ್ತು. ಕೈ ಬಿಡಿಸ್ಕೊಳ್ಳಲು ಹರಸಾಹಸ ಪಟ್ಲು. ಆದರೆ ಅವನ ಹಿಡಿತ ಬಿಗಿಯಾಗಿತ್ತು. ಆದರೂ ತನ್ನ ತಪ್ಪು ಒಪ್ಪಿಕೊಳ್ಳದ ಹಾಗೆ ನೋಡ್ತಾ ಇರೋದು ಅವನಿಗೆ ಹಿಡಿಸ್ಲಿಲ್ಲ. ನಾನು ಚಾರುನ ಬಿಡ್ತಿಲ್ವಾ? ನೀನು ಕೂಡ ನಿನ್ನ ಫ್ಯಾಮಿಲಿನ ಬಿಡು. ಕಮ್, ಲೆಟ್ಸ್ ಹ್ಯಾವ್ ಅ ಸ್ವೀಟ್ ನೈಟ್ ಬೇಬಿ ಎಂದು ಮಂಚದ ಬಳಿ ಹೋದಾಗ ಅವಳಲ್ಲಿ ಈಗ ಅವನ ಮೇಲಿನ ಆಸೆಗೂ ಮೀರಿ ಅಪ್ಪ ಅಮ್ಮನ ಮೇಲಿನ ಕಾಳಜಿ ಹೆಚ್ಚಿಸಿತ್ತು. ಬಿಡೋ ಕೈನ. ಅಪ್ಪ ಅಮ್ಮ ಅಲ್ಲಿ ಸಾಯ್ತೀನಿ ಅಂತ ಹೇಳಿದ್ದು ಕೇಳಿನೂ ಹೇಗೆ ನಾನು ಇಲ್ಲಿರಲಿ? ನಿನಗೆ ಕೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ? ಅದು ನಿಜ. ನಿನಗೆ ಎಲ್ಲಿಂದ ಅರ್ಥ ಆಗುತ್ತೆ? ಹುಟ್ಟಿಸಿದ ಅಪ್ಪ, ಜನ್ಮ ಕೊಟ್ಟ ತಾಯಿಯಿಂದ 13 ವರ್ಷ ದೂರ ಇದ್ದವನು. ಅಪ್ಪ ಅಮ್ಮನ ಬೆಲೆ ಗೊತ್ತಿರದ ಮೃಗಕ್ಕೆ ಏನು ಹೇಳಿ ಏನು ಪ್ರಯೋಜನ ಎಂದಿದ್ದೇ ಅವಳ ಕೆನ್ನೆ ಮೇಲೆ ಲಕ್ಕಿ ಅಂಗೈಯ ಬೆರಳುಗಳ ಗುರುತು ಬಂದು ಕೂತಿತ್ತು. ಮಾಡಿರೋದು ಕೆಟ್ಟ ಕೆಲಸ, ಹೇಳೋದು ನೋಡು ಎನ್ನುವಂತೆ. ಮುಚ್ಚೆ ಬಾಯ್, ದೊಡ್ಡ ಸಾಚ ಅನ್ನೋ ಥರ ಮಾತಾಡಿದ್ಯೋ ಮುದಿ ಕಿತ್ತೋಗುತ್ತೆ. ನಾನು ಹೇಳಿದ್ದ ಅವ್ನು ಯಾರ ಜೊತೆಲೋ ಮಾತು ಕೇಳಿ ನನ್ನ ಆಫೀಸಿಗೆ ಬಂದು ಪಿ ಆಗು ಅಂತ. ನಾನು ಹೇಳಿದ್ನ ನನ್ನ ಹೆಂಡತಿ ಮಾಡಿದ್ದ ಅಡುಗೆ ಕೆಡಿಸಿ ಅವಳಿಗೆ ನಾನು ಶಿಕ್ಷೆ ಕೊಡೋ ಹಾಗೆ ಮಾಡು ಅಂತ. ನಾನು ಹೇಳಿದ್ನ ಅವಳಿಗೆ ಕೂಡಿಸಿ ಪಾರ್ಟಿ ಹಾಲಿಗೆ ಕಳಿಸು ಅಂತ. ನಾನು ಹೇಳಿದ್ನೇನೆ ನನ್ನ ಹೆಂಡತಿ ಕ್ಯಾರೆಕ್ಟರ್ ಮೇಲೆ ಸ್ಕ್ರಿಪ್ಟ್ ಬರಿ ಅಂತ. ಅವಳಿಗೆ ಎಷ್ಟು ಅವಮಾನ ಮಾಡಿದ್ಯಾ. ಈಗ ಮನುಷ್ಯತ್ವದ ಬಗ್ಗೆ ನನ್ನ ಹತ್ರ ಮಾತಾಡ್ತಾಳೆ. ಅದಕ್ಕೆ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಕ್ಲಾರಿಟಿ ಕೊಟ್ಟು ಬಂದೆ ನಿನ್ನ ತಂದೆಗೆ ಎಂದ. ಎದೆ ಬಡಿತ ಜಾಸ್ತಿ ಆಯಿತು. ಗಾಬರಿಯಲ್ಲಿ ಇದೆಲ್ಲ ನಿನಗೆ ಎಂದು ಕಕ್ಕಾಬಿಕ್ಯಾರ್ಲು. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅನ್ಕೊಂಡ ಎಂದಾಗ, ಇಲ್ಲ ಲಕ್ಕಿ, ಅದು ನಾನಲ್ಲ ಎಂದು ಇನ್ನೊಂದು ಬಾರಿಸಿಸ್ಕೊಂಡ್ಳು. ಹಾಗೆಯೇ ಆ ಹೋಟೆಲ್ ಹೆಲ್ಪ್ ಡೆಸ್ಕ್ ಹುಡುಗಿ ಮತ್ತು ಆ ಗಂಡಸು ಯಾರು ಚಾರು ಜೊತೆ ಆ ದಿನ ಕಣ್ಣೋ ಅವನ ಹೇಳಿಕೆಯ ವಿಡಿಯೋ ತೋರಿಸ್ದ. ನೋಡಿ ತಲೆ ತಗ್ಸಿದ್ಲು. ಅವಳ ಹಿಂದೆಲೆ ಹಿಡಿದವ, ಯಾಕೆ ತಲೆ ತಗ್ಸಿದ್ಯಾ? ಎತ್ತು, ದೊಡ್ಡ ಕೆಲಸ ಮಾಡಿದ್ಯಾ, ಎತ್ತೆ ತಲೆ ಎದ್ದು ತನ್ನತ್ತ ತಿರುಗಿಸಿಕೊಂಡು, ಬೇರೆಯವರ ಗಂಡನ ಮೇಲೆ ಆಸೆ ಪಡೋರನ್ನ ಸಮಾಜ ನೋಡೋ ದೃಷ್ಟಿ ಏನು ಅಂತ ಗೊತ್ತಾ? ನಿನ್ನ ಹೆತ್ತ ತಪ್ಪಿಗೆ ನಿನ್ನ ತಂದೆ ತಾಯಿ ತಲೆ ತಗ್ಸ್ಬೇಕು ಅಲ್ವಾ? ಏನು ಮಾಡದ ನನ್ನ ಹೆಂಡತಿ ಮೇಲೆ ಕಬ್ಜು ಕೇಳೋಕೆ ನೋಡ್ತೀಯಾ ಎಂದು ಜುಟ್ಟಿ ಹಿಡಿದು ಎಳೆದಾಡಿದ. ನೋವಿನಲ್ಲಿ ಚೀರ್ತ, ಸಾರಿ ಲಕ್ಕಿ, ಸಾರಿ, ಬಿಡು, ಪ್ಲೀಸ್ ಬಿಡು, ಕೈ ಮುಗಿತೀನಿ ಎಂದು ಒದ್ದಾಡಿದ್ಲು. ಈಗ ನಿನ್ನ ತಂದೆ ತಾಯಿ ಸಾಯ್ತಾರೆ ಅಂತ ಲಕ್ಕಿ ಬೇಡವಾ? ಯಾಕೆ ಅಷ್ಟು ಪ್ರೀತಿ ಒಂದೇ ಮಾತ್ರ ಓಡೋಯ್ತಾ? ಓಡೋಗ್ಲೇಬೇಕು. ಯಾಕಂದರೆ ನಿಂದು ಪ್ರೀತಿಯಲ್ಲ, ಮೋಹ, ಆಸೆ, ಬಯಕೆ. ಒಬ್ಬರನ್ನ ನಮ್ಮ ಜೊತೆ ಒಂದ್ಸತಿ ನೋಡೋ ಬಯಕೆಗೂ ಒಬ್ಬರನ್ನ ನಮ್ಮ ಜೀವನ ಪರ್ಯಂತ ಜೊತೆಯಾಗಿ ಕಾಣೋ ಹಂಬಲಕ್ಕೂ ವ್ಯತ್ಯಾಸ ಇದೆ ಕಣೆ. ಲಕ್ಕಿ ಕೆಟ್ಟವ ಹೌದು, ಆದರೆ ಯಾವತ್ತೂ ಮನೆ ಮರ್ಯಾದೆ ಹೋಗೋ ಕೆಲಸ ಮಾಡ್ದೋನಲ್ಲ. ಅಪ್ಪ ಅಮ್ಮನಿಗೆ ಒಳ್ಳೆ ಮಗನೇ ಆಗಿದ್ದೆ, ಆಗಿರ್ತೀನಿ. ಆದರೆ ನಡೆದ ಕೆಟ್ಟ ಘಟನೆ ಕಾರಣ ದೂರ ಆದ. ಎಷ್ಟೇ ದೂರ ಹೋದರೂ ಅವ್ರ ಮೇಲೆ ಅದೇ ಗೌರವ ಇರುತ್ತೆ ಕೂಡ. ಯಾರ ಬೆಲೆ ಎಷ್ಟು ಅಂತ ನೀನು ಹೇಳ್ಕೊಡ್ಬೇಕಾಗಿಲ್ಲ ಈ ಬೀಬಿಗೆ ಎಂದು ಅವಳ ಕುತ್ತಿಗೆಗೆ ಕೈ ಹಾಕಿ, ನಿನ್ನ ಅವತ್ತೇ ಕತ್ ಹಿಸ್ಕಿ ಕೊಂದು ಬಿಡೋಣ ಅನ್ನಿಸ್ತು. ಆದರೆ ಬೀಬಿಗೆ ಎಲ್ಲರ ವೀಕ್ನೆಸ್ ಜೊತೆ ಆಟ ಆಡಿ ಅಭ್ಯಾಸ. ಅದಕ್ಕೆ ನಿನ್ನ ದಾರಿಗೆ ಬಂದು ನಿನ್ನ ಹಿಡ್ದೆ. ಈಗೇನು ಮಾಡ್ತೀಯ? ಅಪ್ಪ ಅಮ್ಮ ಎಲ್ಲ ದೂರ, ಬೀದಿ ನಾಯಿಯ ಹಾಗೆ ಅಲ್ದಾಡ್ ಸಾಯಿ, ಹೋಗು ಸಾಯಿ ಎಂದು ಬಿಟ್ಟ. ಜೋರಾಗಿ ಅತ್ತಳು.
ಲಕ್ಕಿ, ಪ್ಲೀಸ್ ನನ್ನ ಅಪ್ಪ ಅಮ್ಮನನ್ನು ಉಳಿಸು. ಪ್ಲೀಸ್ ಲಕ್ಕಿ, ನಾನು ಮಾಡಿದ ತಪ್ಪಿಗೆ ಚಾರು ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ತೀನಿ. ಪ್ಲೀಸ್, ನನ್ನಿಂದ ಅಪ್ಪ ಅಮ್ಮ ಸಾಯಬಾರ್ದು ಲಕ್ಕಿ. ಅವರೇ ನನಗೆ ಎಲ್ಲ. ಪ್ಲೀಸ್ ಲಕ್ಕಿ, ಬೇಕಿದ್ರೆ ಚಾರು ಸೇವೆ ಮಾಡ್ತೀನಿ, ಆದರೆ ಅಪ್ಪ ಅಮ್ಮನನ್ನು ಉಳಿಸು ಲಕ್ಕಿ ಎಂದು ಗೋಗೆರೆದು ಕುಸಿದಾಗ, ನಿನ್ನ ಅಪ್ಪ ಅಮ್ಮನ ಬಳಿ ಹೋಗಿ ಇರೋ ವಿಚಾರ ಹೇಳಿ ನಿನ್ನ ಮಾನನ ತೆಗೆದು ಆ ಮನೆಯಿಂದ ಅವ್ರ ಮನಸ್ಸಿನಿಂದ ಹೊರಗಡೆ ಹಾಕಿಸೋ ಪ್ಲ್ಯಾನ್ ಮಾಡಿದ್ದೆ. ಆದರೆ ಚಾರು ಅದಕ್ಕೆ ಒಪ್ಪಲಿಲ್ಲ ಎಂದ. ಸಾಧಾರಣ ನೋಟ ಬೀರ್ತಾ ಎದ್ಲು. ಅವಳ ಮಾನ ತೆಗೆದೆ ನೀನು, ಆದರೆ ನಿನ್ನ ಮಾನ ಮರ್ಯಾದೆ ಉಳಿಸಿ ಅಂತ ಕೇಳ್ಕೊಂಡ್ಳು ಅವಳು. ಇದೆ ನಿನಗೂ ಅವಳಿಗೂ ಇರೋ ವ್ಯತ್ಯಾಸ. ಅವಳು ಅಮೃತ ಮತ್ತು ನೀನು ಹಾಲಾಹಲ ಎಂದು ಉಗಿದ. ಎಲ್ಲೋ ಈಗ ಶೀಲಾಗೆ ತಾನು ಮಾಡಿದ್ದು ಎಂತಹ ತಪ್ಪೆಂದು ಅರಿವಾಗ್ತಿದೆ. ನಿನ್ನಪ್ಪ ಅಮ್ಮನ ಮುಂದೆ ಅದು ಒಳ್ಳೆ ಮಗಳಾಗಿ ಬದುಕು ಹೋಗು. ಇದು ನಿನಗೆ ಚಾರು ಕಡೆಯಿಂದ ಸಿಕ್ಕಿರೋ ಭಿಕ್ಷೆ. ಅವಳು ನನ್ನ ಕೈಗೆ ಒಪ್ಪಿಸಿದ್ರೆ ನೀನು ಗತಿ ಅಧೋಗತಿ ಮಾಡ್ತಿದ್ದೆ. ಬಚಾವಾಗಿದ್ಯಾ, ಹೋಗೆ ಎಂದು ಅಲ್ಲಿಂದ ಹೊರಡಬೇಕು ಅಂದರೆ, ಈಗ ಅಪ್ಪ ಹೇಳಿತು ಎಂದಳು ಮೆಲ್ಲಗೆ. ಅದು ನಾನು ವಾಯ್ಸ್ ಮಾಡ್ಯುಲೇಷನ್ ಮಾಡಿ ಕಳಿಸಿದ್ದ ಆಡಿಯೋ. ನಿನ್ನ ಅಪ್ಪ ಅಮ್ಮ ಇನ್ನೂ ಬಾಂಬೆಯಿಂದ ಬಂದಿಲ್ಲ, ಅವರಿಗೆ ವಿಚಾರ ಗೊತ್ತೂ ಇಲ್ಲ. ಅವರು ನಾಳೆ ಬರ್ತಾರೆ ಎಂದು ಹೊರಟ. ತಕ್ಷಣ ಅಳುತ್ತಾ ಓಡಿ ಬಂದು ಎದುರಿಗೆ ನಿಂತು, ದಯವಿಟ್ಟು ನನ್ನ ಕ್ಷಮಿಸು ಲಕ್ಕಿ. ನಾನು ನಿಜ ಹೇಳಬೇಕು ಅಂದರೆ ನಿನ್ನ ಮರ್ತಿದ್ದೆ. ಆದರೆ ವಸೀಮ್ ಹಾಗೂ ಅಭಿ ನಿನ್ನ ಹೆಂಡತಿಗೆ ಡೈವೋರ್ಸ್ ಕೊಡ್ತೀಯಾ ಅಂದರು. ಅದಕ್ಕೆ ಬಂದೆ. ಚೆನ್ನಾಗಿರೋ ಜೋಡಿನ ಹಾಳು ಮಾಡಬೇಕು ಅನ್ನೋ ಆಲೋಚನೆ ಇರಲಿಲ್ಲ. ನೀನು ಅವಳಿಗೆ ಡೈವೋರ್ಸ್ ಕೊಡುವೆ ಅಂತ ಮರಳಿ ನನ್ನ ಪ್ರೀತಿನ ಪಡೆಯೋಕೆ ಬಂದೆ ಅಷ್ಟೆ. ಪ್ರತಿ ಸತಿ ನೀನು ಚಾರು ಜೊತೆ ಇರೋವಾಗ ಅನುಮಾನ ಬರೋದು, ಡೈವೋರ್ಸ್ ಕೊಡೋರು ಹೇಗಿಷ್ಟು ಅರ್ಥ ಮಾಡಿಕೊಂಡು ಪ್ರೀತಿ ಮಾಡ್ತಾರೆ ಅಂತ. ಇವತ್ತು ಅರ್ಥ ಆಯಿತು, ನಿನಗೆ ನಿನ್ನ ಹೆಂಡತಿ ಮೇಲೆ ಅಪಾರ ನಂಬಿಕೆ ಪ್ರೀತಿ ತುಂಬಿದೆ ಅಂತ. ನನಗೆ ನಿನ್ನ ಮೇಲಿನದು ಪ್ರೀತಿ ಅಲ್ಲ ಮೋಹ ಅಂತ ಇವತ್ತು ಗೊತ್ತಾಯಿತು ಲಕ್ಕಿ. ಅವತ್ತು ನಿನ್ನ ಹೆಂಡತಿನ ಕಿಡ್ನ್ಯಾಪ್ ಮಾಡಿಸಿ ಯಾರ ಜೊತೆಯಲ್ಲೋ ಮಲಗಿದ್ಲು ಅಂತ ಹೇಳಿಸಿ ತಪ್ಪು ಮಾಡಿದೆ. ಈ ತಪ್ಪಿಗೆ ನಾನು ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಲಕ್ಕಿ. ದಯಮಾಡಿ ಕ್ಷಮಿಸು ಪ್ಲೀಸ್ ಎಂದು ಕೇಳಲು, ನೀನಲ್ಲ, ನಿನ್ನಂಥ ಕೋಟಿ ಕೋಟಿ ಕುನ್ನಿಗಳು ಬಂದು ನನ್ನ ವೈಫಿ ಮೇಲೆ ಸುಳ್ಳು ಹೇಳಿದ್ರು ನಂಬಲ್ಲ ಲಕ್ಕಿ. ಅವಳ ಮೇಲೆ ನನಗೆ ಪೂರ ನಂಬಿಕೆ ಇದೆ. ಅವಳು ನಿನಗೆ ಕ್ಷಮೆ ಕೊಡಬಹುದು, ಆದರೆ ಈ ಲಕ್ಕಿ ನಿನಗೆ ಯಾವತ್ತೂ ಕ್ಷಮೆ ಕೊಡಲ್ಲ. ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರು, ಮತ್ತೆ ಕಣ್ಣಿಗೆ ಬೀಳಬೇಡ. ಬಿದ್ದರೆ ಏನು ಬೇಕಾದರೂ ಮಾಡ್ತೀನಿ. ನನಗೆ ಚಾರುವಿಂದ ಕೊಂಚ ಒಳ್ಳೆತನ ಬಂದಿದೆ, ಅದಕ್ಕೆ ಇನ್ನೂ ಜೀವಂತ. ತೀರ ಕೆಟ್ಟವಾದರೆ ಸಮಾಧಿ ಕಟ್ತೀನಿ ಎಂದು ಹೋದ. ಸದ್ಯ ಹಾಗೂ ಅನಾಹುತ ತಪ್ಪಿಸಿದ್ಲು ಚಾರು. ಹಾಗೆ ತಾನು ಮಾಡಿದ್ದು ತಪ್ಪೆಂದು ಅರ್ಥ ಮಾಡಿಕೊಂಡು ಅವಳನ್ನು ನಾಳೆಯೇ ಕ್ಷಮೆ ಕೇಳೋ ಆಲೋಚನೆ ಮಾಡಿದ್ಲು ಶೀಲಾ. ಮಾರನೇ ದಿವಸ ಚಾರು ತುಳಸಿ ಕಟ್ಟಿಗೆ ಪೂಜೆ ಮಾಡುವಾಗ ಬಂದ್ಲು ಶೀಲಾ. ಅವಳನ್ನು ನೋಡಿ, ಶೀಲಾ, ಲಕ್ಕಿ ಆಫೀಸಿಗೆ ಹೋದ, ನಾನು ಸ್ವಲ್ಪ ಮದುವೆ ಬ್ಯುಸಿಯಲ್ಲಿದ್ದೀನಿ, ಏನಾದರೂ ಬೇಕಿತ್ತಾ ಎಂದು ವಿಚಾರಿಸಲು ತಕ್ಷಣ ಅವಳ ಕಾಲಿಗೆ ಬಿದ್ದಳು ಶೀಲಾ. ಶೀಲಾ, ಏನಿದು? ಎದ್ದಳು, ನಾನು ನಿನ್ನ ವಯಸ್ಸಿನವಳೆ, ಏನಿದು ಹೇಳು ಎಂದು ಮೇಲೆಬ್ಬಿಸಲು, ಸಾರಿ ಚಾರು, ದಯವಿಟ್ಟು ನನ್ನ ಕ್ಷಮಿಸು. ಗಂಗೆ ಅಷ್ಟೇ ಪವಿತ್ರವಾದ ನಿನ್ನನ್ನು ಕಲುಷಿತ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿದ್ದೆ. ಆದರೆ ನೀನು ನನ್ನ ಮುಂದಿನ ಗೊತ್ತು ಗುರಿ ಬಗ್ಗೆ ಆಲೋಚಿಸಿ, ನನ್ನ ಭವಿಷ್ಯದ ಮೇಲೆ ಕಾಳಜಿ ವಹಿಸಿ, ನನ್ನ ತಂದೆ ತಾಯಿಯ ಮೇಲೆ ಮುತುವರ್ಜಿ ತೋರಿಸಿ, ನನ್ನ ಕೆಟ್ಟ ಗುಣದ ಬಗ್ಗೆ ಎಲ್ಲೂ ಗೊತ್ತು ಮಾಡಿಸ್ದೆ. ನನ್ನ ಉಳಿಸಿದ್ದಕ್ಕೆ ನಿನಗೆ ತುಂಬ ಥ್ಯಾಂಕ್ಸ್ ಚಾರು. ದಯಮಾಡಿ ನನ್ನ ಕ್ಷಮಿಸು. ನಂಗೆ ಗೊತ್ತು ನಾನು ಎಷ್ಟು ನೀಚ್ ಕೆಲಸ ಮಾಡಿ ಹೊರಟಿದ್ದೆ ಅಂತ. ಒಂದು ವೇಳೆ ಆ ದೃಶ್ಯ ನೋಡಿ ಲಕ್ಕಿ ನಿನ್ನ ನಂಬದೆ ಹೋಗಿದ್ರೆ ಎಂಥ ಗತಿ ಬರ್ತಿತ್ತು. ದಯಮಾಡಿ ಕ್ಷಮಿಸು ಚಾರು. ಇನ್ನು ಮುಂದೆ ನಿನ್ನ ಲಕ್ಕಿ ಮಧ್ಯೆ ನಾನು ಬರಲ್ಲ. ಒಂದೊಳ್ಳೆ ಮಗಳಾಗಿ ಇರಲು ಪ್ರಯತ್ನ ಮಾಡ್ತೀನಿ ಎಂದು ಗಳಗಳನ್ನೇ ಅಳಲು, ಲಕ್ಕಿ ನನ್ನ ಅಷ್ಟೊಂದು ನಂಬ್ತಾನೆ, ಅಷ್ಟೊಂದು ಪ್ರೀತಿ ಮಾಡ್ತಾನೆ ಅಂತ ಅವತ್ತೇ ನನಗೆ ಅರ್ಥ ಆಗಿದ್ದು ಶೀಲಾ ಎಂದುಕೊಂಡ ಚಾರು. ಶೀಲಾ, ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿದಾಗ ಯಾರು ತಾನೇ ಕ್ಷಮಿಸಲ್ಲ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಏನಿದೆ? ಈಗ ಮದುವೆ ಮನೆ ಇದು, ಕಣ್ಣೀರು ಹಾಕಬೇಡ. ಹೋಗಿ ನಿನ್ನ ತಂದೆ ತಾಯಿಯ ಆರೋಗ್ಯ ನೋಡ್ಕೊ. ನನಗೆ ನಿನ್ನ ಮೇಲೆ ಯಾವ ದ್ವೇಷ ಇಲ್ಲ, ನಾನು ನಿನ್ನ ಕ್ಷಮಿಸಿದ್ದೀನಿ ಎಂದಳು. ಚಾರು ಮನಸ್ಸೇ ಹಾಗೆ, ಯಾರನ್ನೂ ದ್ವೇಷ ಮಾಡಲ್ಲ. ಹಾಗೆ ಅವಳನ್ನು ಅಪ್ಪಿ, ನೀನು ಹೃದಯವಂತೆ ಚಾರು, ತುಂಬ ಥ್ಯಾಂಕ್ಸ್. ನೀನು ಲಕ್ಕಿಗೆ ಮೇಡ್ ಫಾರ್ ಈಚ್ ಅದರ್ ಅಂದರೆ ತಪ್ಪಾಗಲ್ಲ. ಹೀಗೆ ಖುಷಿಯಾಗಿ ಸಂಸಾರ ಮಾಡಿ, ನನ್ನ ಹಾಗೆ ಯಾರ ಕೆಟ್ಟ ದೃಷ್ಟಿ ಬೀಳೋದು ಬೇಡ ನಿಮ್ಮ ಮೇಲೆ ಎಂದು ಲಕ್ಕಿ ಆಫೀಸ್ನತ್ತ ಮುಖ ಮಾಡಿದ್ಲು. ಆದರೆ ಅವಳ ಮಾತಿಗೆ ಚಾರು ಮುಖದಲ್ಲಿ ನಗು ಇತ್ತು. ಕಾರಣ ಅದಾಗಲೇ ಅವಳ ಭವಿಷ್ಯತ್ ಏನೆಂದು ಗೊತ್ತಿತ್ತಲ್ವಾ, ಅದಕ್ಕೆ. LV ಬಿಲ್ಡರ್ಸ್, ಮತ್ಯಾಕೆ ಬಂದೆ ಯು ಈಡಿಯಟ್ ಎಂದು ರೇಗಾಡಿದ ಬೀಬಿ. ಒಂದು ಮಾತು ಹೇಳಬೇಕಿತ್ತು, ಅದಕ್ಕೆ ಬಂದೆ ಎಂದಳು ಶೀಲಾ. ನಿನ್ನ ಮುಖ ನೋಡೋಕ್ಕೆ ಆಗ್ತಿಲ್ಲ ನನಗೆ, ಸುಮ್ಮನೆ ಹೋಗೆ ಅಲ್ಲಿಂದ, ಇಲ್ಲ ಮೂತಿಲಿ ಶೇರ್ವ ಬರುತ್ತೆ ಅಷ್ಟೇ ಎಂದ.
ವಿಪರೀತ ಕೋಪದಲ್ಲಿ. ಹೋಗ್ತೀನಿ, ಇವತ್ತೇ ನಿನ್ನ ಬದುಕಿನಿಂದ ಹೋಗ್ತೀನಿ, ಆದರೆ ಹೋಗೋಕ್ ಮುಂಚೆ ಒಂದು ಸಣ್ಣ ಮಾತು ಎಂದು ಅವನ ಮುಂದೆ ಬಂದು, ಇಷ್ಟು ಪ್ರೀತಿ ಮಾಡೋ ಚಾರುನ್ ಬಿಟ್ಟು ಮುಂದೆ ಹೇಗಿರ್ತೀಯಾ ಎಂದಿದ್ದೇ ಒಂದು ಕ್ಷಣ ಗಂಟು ಕಟ್ಟಿದ್ದ ಹುಬ್ಬಿಗೆ ಬಿಡುವು ಕೊಟ್ಟು ಅಚ್ಚರಿಯಾದ. ಇದುವರೆಗೂ ಅವನ ತಲೆಯಲ್ಲಿ ಮೂಡದ ಪ್ರಶ್ನೆಯನ್ನು ಶೀಲಾ ಕೇಳಿದ್ಲು. ನಿನ್ನವರಿಂದ ದೂರ ಮಾಡಿದ ದಿಲ್ರುಬ ಅವಳೇ ಅಂತ ಡೈವೋರ್ಸ್ ಕೊಟ್ಟು ದೂರ ಮಾಡ್ಕೋತಾ ಇದೆಯಾ, ಆದರೆ ಅದೇ ದೂರಾದ ಸಂಬಂಧವನ್ನು ಒಂದ್ ಮಾಡಿದ್ದು ಚಾರುಣ್ಯ ಅಂತ ಯಾಕೆ ಅರ್ಥ ಆಗ್ತಿಲ್ಲ ನಿಂಗೆ ಲಕ್ಕಿ ಎಂದಾಗ ಒಂಥರ ಮೌನ ತಾಳಿ ನಿಂತಿದ್ದ. ಈ ಆಲೋಚನೆ ಅವನ ತಲೆಗೆ ಬಂದೇ ಇರಲಿಲ್ಲ. ನಾನು ನಿನ್ನ ಚಾರುನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ನೀನು ಅವಳನ್ನು ಒಂದು ನಿಮಿಷ ದೂರ ಮಾಡ್ಕೊಳ್ಳೋಕ್ಕೂ ಇಷ್ಟಪಡಲ್ಲ, ಆದರೆ ಇನ್ನು ಒಂದು ವಾರದಲ್ಲಿ ದೂರ ಆದರೆ ಹೇಗೆ ತಡ್ಕೊಳ್ತೀಯ ಲಕ್ಕಿ? ಜೋತ್ಸು, ನಿನಗೆ ದಿಲ್ರುಬ ಮೇಲಿನ ದ್ವೇಷಕ್ಕಿಂತ ಚಾರು ಮೇಲಿನ ಪ್ರೀತಿನೇ ಹೆಚ್ಚಿದೆ. ನೀವಿಬ್ರು ಚೆನ್ನಾಗಿರ್ಬೇಕು ಲಕ್ಕಿ, ಅಷ್ಟೇ ನನಗೆ ಈಗಿರೋ ಆಸೆ. ದುಡುಕಿ ಒಳ್ಳೆ ಸಂಗಾತಿಯನ್ನು ಕಳ್ಕೊಳ್ಬೇಡ ಲಕ್ಕಿ. ಅವಳು ಅಪರೂಪದ ಮಾಣಿಕ್ಯ ನಿನಗೆ, ಅವಳಿಲ್ಲದೆ ಲಕ್ಕಿ ಇರಲ್ಲ ಎಂದು ಅಲ್ಲಿಂದ ಹೊರಟ್ಲು. ಅವಳ ಮಾತು ಕೇಳಿ ಕ್ಯಾಲೆಂಡರ್ ಕಡೆ ನೋಡ್ದ. ಇವತ್ತಿಗೆ ಇನ್ನು 15 ದಿವಸಕ್ಕೆ ಚಾರು ಅವನಿಂದ ದೂರ ಆಗೋದು ನೆನಪಾಯ್ತು ಅವನಿಗೆ. ಕುಸಿದು ಬಿಟ್ಟ ಬೀಬಿ. ಮುಂದೆ ನಾನು ಹೇಳಿದ್ದೆ ಶೀಲಾ ಕತೆ ಇಂಪಾರ್ಟೆಂಟ್ ಅಂತ. ಯಾವ ಆಲೋಚನೆ ಇರದೆ ಖುಷಿಯಾಗಿದ್ದ ಬೀಬಿಗೆ ಚಾರು ಮತ್ತೆ ದಿಲ್ರುಬ ಇಬ್ರು ಒಬ್ರೆ. ಅವನಿಗೆ ದಿಲ್ರುಬ ಮೇಲಿನ ದ್ವೇಷಕ್ಕಿಂತ ಚಾರು ಮೇಲಿರುವ ಪ್ರೀತಿ ದೊಡ್ಡದು ಅಂತ ಅರ್ಥ ಮಾಡಿಸೋಕೆ ಒಬ್ರು ಬೇಕಿತ್ತು. ಅದು ಶೀಲಾ ಆದ್ಲು ಅಷ್ಟೇ. ನೋಡೋಣ ಲಕ್ಕಿಯ ಮುಂದಿನ ನಿರ್ಧಾರ ಏನಿರುತ್ತೆ ಅಂತ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.